ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಈಗ ಹೋಗ್ಬೇಕಲ್ವಾ? ಈ ಗದ್ದುಗೆ ಗುದ್ದಾಟದಲ್ಲಿ ಏನಾಗುತ್ತೆ ಅಂತ ಹೇಳಿ ಶಾಕ್ ಲಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಅಂತಿದ್ದಾರೆ. ರಾಹುಲ್ ಸಿಕ್ಕರೆ ಜನವರಿ 16ಕ್ಕೆ ಸಿಗಬೇಕು. ಜನವರಿ 18, 27ರ ತನಕ ರಾಹುಲ್ ಅಲಭ್ಯ ಅನ್ನುವಂಥ ಸಂದೇಶ ಈಗ. ಆ 9 ದಿನ ದೆಹಲಿಯಲ್ಲಿ ರಾಹುಲ್ ಇರಲ್ಲ ಅನ್ನುವಂಥ ಸಂದೇಶ ಕೂಡ ಇದೆ. ಈತ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಇವತ್ತು ಡಿಕೆ ಶಿವಕುಮಾರ್ ಭೇಟಿಯಾಗುವಂಥ ಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಒಂದು ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಶಾಕ್ ಅಂತಾನೆ ಹೇಳಬಹುದು. ಕಾರಣ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ದೇವರಾಜ ಅರಸು ಅವರ ದಾಖಲೆಯನ್ನು ಪುಡಿಗಟ್ಟಿದ ನಂತರ ಇಮ್ಮಿಡಿಯೇಟ್ ಆಗಿ ಹೈಕಮಾಂಡ್ ಕರೆಸ್ಕೊಳ್ಳುತ್ತೆ ಸಂಕ್ರಾಂತಿಯ ಒಳಗಡೆಗೆ. ಸೂರ್ಯ ಪಥ ಬದಲಾದ ರೀತಿಯಲ್ಲಿ ನನ್ನ ಪಥವೂ ಕೂಡ ಬದಲಾಗುತ್ತೆ ಅನ್ನುವಂಥದ್ದು ಅಂದ್ಕೊಂಡಿದ್ರು. ಬಟ್ ಈಗ ಸದ್ಯಕ್ಕೆ ಸಂಕ್ರಾಂತಿನೂ ಬಂದಾಯ್ತು. ಈಗ ಸೂರ್ಯ ಪಥ ಬದಲಾವಣೆ ಆಗ್ತಾ ಇದೆ. ಅದು ಯುಗಾದಿವರೆಗೂ ಹೋಗುತ್ತಾ ಗೊತ್ತಿಲ್ಲ. ಕಾಯ್ತಾ ಇದ್ದಾರೆ. ಕಾಯೋದು ಒಂದೇ ಕೆಲಸ ಆಗ್ಬಿಟ್ಟಿದೆ ಅವರಿಗೆ. ಜನವರಿ 27ರ ನಂತರವಷ್ಟೇ ದೆಹಲಿಗೆ ತೆರಳಲು ಸಿಎಂ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರಂತೆ. ಈ ತಿಂಗಳ ಅಂತ್ಯಕ್ಕೆ ದೆಹಲಿ ಭೇಟಿಗೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಲಭ್ಯತೆಯನ್ನ ನೋಡಿಕೊಂಡು ಹೋಗುವಂತ ತಂತ್ರವನ್ನ ಅವರು ಮಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಸಿದ್ಧತೆಗೆ ಅನುಮತಿ ಕೇಳಿ ಬರೋಕೆ ಸಿಎಂ ಗೇಮ್ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ಜನವರಿ 18, 19ರಂದು ಮೈಸೂರು ಜಿಲ್ಲಾ ಪ್ರವಾಸದಲ್ಲಿ ಸಿಎಂ ಬ್ಯುಸಿ ಇದ್ದಾರೆ. ಜನವರಿ 20, 21 ವಿಶೇಷ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಬ್ಯುಸಿ ಇದ್ದಾರೆ. ಜನವರಿ 22ರಿಂದ 27ರ ತನಕ ರಾಹುಲ್ ಗಾಂಧಿ ಅಲಭ್ಯ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಪ್ರವಾಸದಿಂದ ಬಂದ ಬಳಿಕವಷ್ಟೇ ಭೇಟಿಗೆ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಒಂದು ರೀತಿಯಾಗಿ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅಂತ ಡಿ ಕೆ ಶಿವಕುಮಾರ್ ಅವರು. ನಾ ಘರ್ಕ ನಾ ಘಾಟ್ಕ ಅನ್ನೋ ರೀತಿಯಲ್ಲಿ ಇರೋ ರೀತಿಯಲ್ಲಿ ನಾನು ಹೆಂಗಾದ್ರೂ ದುಡ್ಕೊಂಡು ಹೋಗ್ಬೇಕಪ್ಪ, ಇನ್ನುಳಿದಂಥದ್ದು ನನ್ನ ಹೆಕ್ಕತ್ರ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಅನ್ನುವಂಥ ಪರಿಸ್ಥಿತಿ. ಕಾರಣ ಈಗ ಜನವರಿ ಆಗುತ್ತೆ. ಜನವರಿ ತಿಂಗಳ ಎಂಡಲ್ಲಿ ಹೋಗಿ ಭೇಟಿ ಆಗ್ತಾರೆ. ತದನಂತರ 5 ರಾಜ್ಯಗಳ ಚುನಾವಣೆಗೆ ಬರುತ್ತೆ. ಅದರಲ್ಲಿ ಬ್ಯುಸಿ ಆಗಿಬಿಡ್ತಾರೆ ರಾಹುಲ್ ಗಾಂಧಿ ಅವರು. ಏನೂ ಮಾಡದೇ ಇರುವಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರಾ ಅಂತ? ಅರುಣ್, ಖಂಡಿತವಾಗಿಯೂ ಕೂಡ ಇಬ್ಬರು ನಾಯಕರ ನಡೆ ನುಡಿ ಜೊತೆಗೆ ಅವ್ರಿಗೆ ಸಿಗುವಂಥ ಅವಕಾಶವನ್ನು ನೋಡಿದಾಗ ಲಕ್ಕಿ ಮತ್ತು ಅನ್ಲಕ್ಕಿ ವಿಚಾರ ಬರುತ್ತೆ. ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಬೀಸೋ ದೊಣ್ಣೆಯಿಂದ ಪಾರಾದರೆ 100 ವರ್ಷ ಆಯಿಸು ಅಂತಾರಲ್ಲ, ಆ ರೀತಿ ನವೆಂಬರ್ ಕ್ರಾಂತಿಯಿಂದ ಅವರು ಪಾರಾದರು. ಅಂದರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಎಲ್ಲೋ ಒಂದು ಕಡೆ ತಣ್ಣಗೆ ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರು ಮಾಡೋರು. ಅದು ಸಿದ್ದರಾಮಯ್ಯವರಿಗೆ ವರವಾಯಿತು. ಅಲ್ಲಿಂದ ಆಚೆಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಕೂಡ ಮುರಿದ್ರು. ಈಗ ಬಜೆಟ್ ದಾಖಲೆಯನ್ನು ಕೂಡ ಮುರಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನು ಏನು ನವೆಂಬರ್ನಲ್ಲೇ ಇಟ್ಟಿದ್ರು, ಅದು ಡಿಸೆಂಬರ್ಗೆ ಪೋಸ್ಟ್ಪೋನ್ ಆಯಿತು, ಜನವರಿಗೆ ಪೋಸ್ಟ್ಪೋನ್ ಆಯಿತು, ಈಗ ಫೆಬ್ರವರಿ ಮಾರ್ಚಿಗೆ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದು ಅರ್ಡಲ್ಸ್ ಮೇಲೆ ಅರ್ಡಲ್ಸ್ಗಳು ಅವ್ರಿಗೆ ಬರ್ತಾನೆ ಇದೆ. ಹಾಗಾಗಿ ಇದು ಏನಂದರೆ ಇದು ಒಂದು ರೀತಿ ಅನ್ಲಕ್ಕಿ ಫ್ಯಾಕ್ಟ್ರಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಏನೇ ಇರಲಿ, ಆದರೆ ಪ್ರಮುಖವಾಗಿ 16ನೇ ತಾರೀಕು ರಾಹುಲ್ ಗಾಂಧಿ ಅವರ ಸಮಯವನ್ನು ಕೇಳಿದ್ದಾರೆ. ಒಂದು ವೇಳೆ ಏನಾದ್ರು 16ನೇ ತಾರೀಕು ರಾಹುಲ್ ಗಾಂಧಿ ಅವರು ಸಿಗದೆ ಹೋದರೆ ಖಂಡಿತವಾಗಿ ಕೂಡ ಇನ್ನು 22ನೇ ತಾರೀಕು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ಗೆ ಸಿಗೋದಿಲ್ಲ. ಯಾಕೆಂದರೆ 22ರಿಂದ 27ರ ತನಕ ಬೇರೆ ಪ್ರವಾಸವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅವರು ದೆಹಲಿಯಲ್ಲಿ ಇರೋದಿಲ್ಲ ಅಂತ ಕೂಡ ಈಗಾಗಲೇ ಮೂಲಗಳು ತಿಳಿಸಿವೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ರೆ 16ಕ್ಕೆ ಮಾಡಬೇಕು, ಇಲ್ಲಾಂದರೆ 27ರ ನಂತರವೇ ಅದನ್ನು ಇಟ್ಕೊಳ್ಬೇಕು. ಹಾಗಾಗಿ ಇನ್ನೊಂದಷ್ಟು ಡಿಲೇ ಪ್ರೋಸೆಸ್ ಆಗುತ್ತೆ. ಇದು ಸಿದ್ದರಾಮಯ್ಯವರು ವರ ಆಗ್ಬೋದು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರ ಬಳಿ ಅನುಮತಿಯನ್ನು ಬಜೆಟ್ ಸಿದ್ಧತೆಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ರು. ಅವರು ಕೂಡ ಈ ತಿಂಗಳ ಅಂತ್ಯದಲ್ಲಿ ಡೆಲ್ಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಲಭ್ಯತೆಯನ್ನು ನೋಡ್ಕೊಂಡು ತೆರಳುತ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಪ್ರೋಸೆಸ್ ಏನಿದೆ ಅಂದರೆ ಒಪ್ಪಂದ ಆಗಲೇಬೇಕು ಇಬ್ಬರ ನಡುವೆ, ಮಾರ್ಚ್ ಬಜೆಟ್ ಆದರೂ ಬಳಿಕ ಆದರೂ ಕೂಡ ನನಗೆ ಬಿಟ್ಕೊಡ್ಬೇಕು ಅನ್ನೋ ಡಿ ಕೆ ಶಿವಕುಮಾರ್ ಅವರ ಪಟ್ಟೇನಿದೆ, ಆ ಪಟ್ಟಿಗೆ ಆರ್ಡಲ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದನ್ನು ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಕ್ಲಿಯರ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಈ ವಿಚಾರದಲ್ಲಿ ಆಗುವಂಥ ಬೆಳವಣಿಗೆಗಳು ಏನು ಅನ್ನುವಂಥದ್ದನ್ನು ನೋಡಬೇಕು. ರಾಹುಲ್ ಗಾಂಧಿ ಅವರ ಮೇಲೆ ಡಿಪೆಂಡ್ ಆಗಿ ಕೂತ್ಕೊಂಡಿರುವಂಥದ್ದು ಎಲ್ಲರೂ ಕೂಡ. ಕಾರಣ ಸೋನಿಯಾ ಗಾಂಧಿ ಅವರಿಗೆ ಯಾವ ತೀರ್ಮಾನ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಸೊ ಅವರ ಆರೋಗ್ಯದ ಸಮಸ್ಯೆಯಿಂದಾಗಿ. ಹಾಗಾಗಿ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರೇ. ಬಟ್ ರಾಹುಲ್ ಗಾಂಧಿ ಯಾರ ಜೊತೆಗೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ.